ಕಾಂಗ್ರೆಸ್ನಿಂದ ಇಕ್ಬಾಲ್ ಹುಸೇನ್ಗೆ ಹೊರಗೆ ಹಾಕಿದ್ರೆ ಒಳ್ಳೆಯದು. ಸ್ವಪಕ್ಷೀಯ ಶಾಸಕರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಇಕ್ಬಾಲ್ ಹುಸೇನ್ ಹೊರಗೆ ಹಾಕಿದ್ರೆ ಒಳ್ಳೆಯದು. ಸ್ವಪಕ್ಷೀಯ ಶಾಸಕರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಇಕ್ಬಾಲ್, ಶಾಸಕರ ಅಸಮಾಧಾನಕ್ಕೆ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. 5 ಬೆರಳು ಕೂಡ ಸಮನಾಗಿ ಇರೋದಿಲ್ಲ ಅಂದ್ರೂ ಕೈ ಶಾಸಕ. ಎಲ್ಲಾ ಶಾಸಕರುಗಳು ಅವರವರ ಅಭಿಪ್ರಾಯವನ್ನ ಹೇಳ್ತಾರೆ. ಆದ್ರೆ ಬಜೆಟ್ ವಿರುದ್ಧವಾಗಿಯೇ ಮಾತನಾಡೋದು ಸರಿಯಲ್ಲ. ವಿಪಕ್ಷ ನಾಯಕರಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗತ್ತೆ. ಇಕ್ಬಾಲ್ ಹುಸೇನ್ನಿಂದ ಪಕ್ಷದಿಂದ ಹೊರಗೆ ಹಾಕಿದ್ರೆ ಒಳ್ಳೆಯದು. ಬೆಂಗಳೂರಿನಲ್ಲಿ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಕ್ಬಾಲ್ ಹುಸೇನ್ ಈ ರೀತಿಯಾಗಿ ಬಹಿರಂಗ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ನಿಂದ ಹೊರಗೆ ಹಾಕಿದ್ರೇನೆ ಒಳ್ಳೆಯದು. ಸ್ವಪಕ್ಷೀಯರ ವಿರುದ್ಧವಾಗಿ ಇವರು ಮಾತನಾಡ್ತಾರೆ, ಹಾಗಾಗಿ ಹೊರಗೆ ಹಾಕಬೇಕು. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಇಕ್ಬಾಲ್, ಹಾಗಾಗಿ ಶಾಸಕರ ಅಸಮಾಧಾನಕ್ಕೆ ಈಗ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿರುವಂತದ್ದು. 5 ಬೆರಳು ಕೂಡ ಸಮನಾಗಿರೋದಿಲ್ಲ. ಕೈ ಶಾಸಕ ಹೇಳಿರುವಂತದ್ದು. ಎಲ್ಲಾ ಶಾಸಕರು ಅವರವರ ಅಭಿಪ್ರಾಯವನ್ನ ಹೇಳ್ತಾರೆ. ಆದ್ರೆ ನಮ್ಮ ಪಕ್ಷದಲ್ಲಿದ್ದುಕೊಂಡು ಅದರ ವಿರುದ್ಧವಾಗಿಯೇ ಈ ರೀತಿ ಬಹಿರಂಗವಾಗಿ ಮಾತನಾಡೋದು ಸರಿಯಲ್ಲ. ವಿಪಕ್ಷ ನಾಯಕರಿಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ಇಕ್ಬಾಲ್ ಹುಸೇನ್ನ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿರುವಂತದ್ದು. ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ನೀವು ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ಮಾಡಿ. ನೋಡಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದೀವಿ. ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ರ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ನೀವು ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ಮಾಡಿ. ನೋಡಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದೀವಿ. ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ರ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ಬೇಳೂರು ಗೋಪಾಲಕೃಷ್ಣ ಹೇಳಿರುವಂತದ್ದು. ಸಿದ್ದರಾಮಯ್ಯನವರ ಬಜೆಟ್ ಸಮಾಧಾನವನ್ನ ತಂದಿದೆ, ಆದ್ರೆ 5 ಬೆರಳು ಕೂಡ ಒಂದೇ ರೀತಿ ಇರೋದಿಲ್ಲ. ಬೇರೆ ಬೇರೆ ಶಾಸಕರಿಗೆ ಅವರವರದೇ ಅಭಿಪ್ರಾಯ ಇರುತ್ತೆ. ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ. ಹಂಗಿದ್ರೆ ಪಕ್ಷದಿಂದ ತೆಗೆದು ಹೊರಗೆ ಹಾಕಿ ಅಂತ ಹೇಳಿದ್ರು ಬೇಳೂರು ಗೋಪಾಲಕೃಷ್ಣ. ಅವರ ಅಭಿಪ್ರಾಯ ಅವರವರು ಹೇಳ್ತಾರೆ. ಬಜೆಟ್ ಸಮಾಧಾನ ತಂದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಆದ್ರೆ ಸ್ವಪಕ್ಷೀಯರ ವಿರುದ್ಧವಾಗಿ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತಂದ್ರು. ಶಾಸಕರ ಅಸಮಾಧಾನದ ಬಗ್ಗೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ. ಬಜೆಟ್ ಸಮಾಧಾನವನ್ನ ತಂದಿದೆ, 5 ಬೆರಳು ಸಮನಾಗಿರೋದಿಲ್ಲ. ಅವರವರ ಅಭಿಪ್ರಾಯ ಅವರವರಿಗೆ. ಆದ್ರೆ ಬಹಿರಂಗವಾಗಿ ಸ್ವಪಕ್ಷೀಯರ ವಿರುದ್ಧವಾಗಿ ಈ ರೀತಿ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ ಅಂತ ಹೇಳಿದ್ರು ಬೇಳೂರು ಗೋಪಾಲಕೃಷ್ಣ. ಇಕ್ಬಾಲ್ ಹುಸೇನ್ನಿಂದ ಪಕ್ಷದಿಂದ ಹೊರಗೆ ಹಾಕಿದ್ರೇನೆ ಒಳ್ಳೆಯದು ಅಂತ ಬೇರೆ ಹೇಳಿದ್ರು.